ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರಮುಖ ಶೈಕ್ಷಣಿಕ ಮನೋವಿಜ್ಞಾನದ ಬಹು ಆಯ್ಕೆ ಪ್ರಶ್ನೋತ್ತರಗಳು ನಿಮ್ಮ PSTR, GPSTR ಹಾಗೂ HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿವೆ. ಆದ ಕಾರಣ ನಾನು ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದೇನೆ. ಅವುಗಳನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಮೊದಲನೇ ಕ್ವಶನನ್ನು ನೋಡೋಣ. ಮೊದಲನೇ ಕ್ವಶನು ಈ ರೀತಿಯಾಗಿದೆ: ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದ ಹೇಳಿಕೆ ಅಂತಂದು ಕ್ವಶನ್ ಇದೆ. ಈಗ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಈ ಆಪ್ಷನ್ನು ವ್ಯಕ್ತಿತ್ವವು ಪರಿಸರದ ಫಲ. ಬಿ ಆಪ್ಷನ್ನು ವ್ಯಕ್ತಿತ್ವವು ಅನುವಂಶೀಯವಾದದ್ದು. ಆಪ್ಷನ್ ಸಿ ವ್ಯಕ್ತಿತ್ವವು ಪರಿಸರ ಮತ್ತು ಹಾಗೂ ಅನುವಂಶೀಯ ಮಿಶ್ರಣವಾಗಿರ್ತಕ್ಕಂಥದ್ದು. ಆಪ್ಷನ್ ಡಿ ಎ ಬಿ ಸಿ ಮೂರು ಹೌದು ಅಂತಂದು ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂಥ ಸೂಕ್ತವಾದ ಹೇಳಿಕೆ ಯಾವ ಆಗ್ತಾವಪ್ಪ ಅಂತಂದ್ರೆ ಮೂರು ಆಗ್ತಾವೆ. ಯಾವ ಮೂರಪ್ಪ ಅಂತಂದ್ರೆ ವ್ಯಕ್ತಿತ್ವವು ಪರಿಸರದ ಒಂದು ಫಲವಾಗಿರ್ತಕ್ಕಂಥದ್ದು, ಹಾಗೆ ವ್ಯಕ್ತಿತ್ವವು ಅನುವಂಶೀಯವಾಗಿರ್ತಕ್ಕಂಥದ್ದು, ಹಾಗೆ ವ್ಯಕ್ತಿತ್ವವು ಪರಿಸರ ಹಾಗೂ ಅನುವಂಶೀಯತೆಯ ಮಿಶ್ರಣವಾಗಿರ್ತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಎ ಬಿ ಸಿ ಈ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂಥ ಸೂಕ್ತವಾದ ಹೇಳಿಕೆಯಾಗಿದೆ. ಆದ ಕಾರಣ ಇವು ಮೂರು ಆಪ್ಷನ್ನು ಸರಿಯಾದಂಥ ಉತ್ತರವಾಗುತ್ತದೆ. ಎರಡನೇ ಕ್ವಶನ್ನು ಈ ರೀತಿಯಾಗಿದೆ: ಈ ಕೆಳಗಿನವುಗಳಲ್ಲಿ ಒಂದು ಅತ್ಯಂತ ಯಶಸ್ವಿ ರಕ್ಷಣಾ ತಂತ್ರವಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಪ್ರಕ್ಷೇಪಣೆ, ಆಪ್ಷನ್ ಬಿ ಶುದ್ಧೀಕರಣ, ಆಪ್ಷನ್ ಸಿ ಪ್ರತಿಕ್ರಿಯೆ ರಚನೆ, ಆಪ್ಷನ್ ಡಿ ಹಿಮ್ಮೆರಳುವಿಕೆ ಅಂತಂದು ಈ ರೀತಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಒಂದು ಅತ್ಯಂತ ಯಶಸ್ವಿ ರಕ್ಷಣಾ ತಂತ್ರವಾಗಿದೆ. ಇದರಲ್ಲಿ ಯಾವುದು ಅಂತ ನಾವು ನೋಡಬೇಕು. ಇಲ್ಲಿ ಆ ಒಂದು ಅತ್ಯಂತ ಯಶಸ್ವಿ ರಕ್ಷಣಾ ತಂತ್ರ ಯಾವುದಪ್ಪ ಅಂತಂದ್ರೆ ಶುದ್ಧೀಕರಣ. ಇದೊಂದು ರಕ್ಷಣಾ ತಂತ್ರವಾಗಿದೆ. ಆದ ಕಾರಣ ಆಪ್ಷನ್ ಬಿ ಶುದ್ಧೀಕರಣ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ ಮೂರನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಮೂರನೇ ಕ್ವಶನನ್ನು ಈ ರೀತಿಯಾಗಿದೆ: ವ್ಯಕ್ತಿತ್ವವನ್ನು ವಸ್ತುನಿಷ್ಠವಾಗಿ ಮತ್ತು ನಿಖರವಾಗಿ ಕಂಡುಕೊಳ್ಳಲು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಆಪ್ಷನ್ ಎ ಅನೇಕ ಸನ್ನಿವೇಶಗಳಲ್ಲಿ ಬಹುಕಾಲದವರೆಗೆ ವೀಕ್ಷಿಸಬೇಕು. ಆಪ್ಷನ್ ಬಿ ಅನೇಕ ಜನರಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕು. ಆಪ್ಷನ್ ಸಿ ಒಂದೇ ಒಂದು ಸನ್ನಿವೇಶದಲ್ಲಿ ವೀಕ್ಷಿಸಿದರೆ ಸಾಕು. ಆಪ್ಷನ್ ಡಿ ಎ ಬಿ ಸಿ ಮೂರು ಸರಿಯಾದಂಥದ್ದಾಗಿದೆ ಅಂತಂದು ಈ ರೀತಿ 4 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವ್ಯಕ್ತಿತ್ವವನ್ನು ವಸ್ತುನಿಷ್ಠವಾಗಿ ಮತ್ತು ನಿಖರವಾಗಿ ಕಂಡುಕೊಳ್ಬೇಕಾದ್ರೆ ನಾವು ಯಾವುದೇ ಒಂದು ಕಾರಣದಿಂದ ಕಂಡುಕೊಳ್ಳಲು ಸಾಧ್ಯವಿಲ್ಲ. ನಾವು ಅದನ್ನು ಏನು ಮಾಡಬೇಕು, ವ್ಯಕ್ತಿತ್ವವನ್ನು ವಸ್ತುನಿಷ್ಠವಾಗಿ ನಿಖರವಾಗಿ ಅಭ್ಯಾಸ ಮಾಡಬೇಕಪ್ಪ ಅಂತಂದ್ರೆ ಅನೇಕ ಸನ್ನಿವೇಶಗಳಲ್ಲಿ ಅದು ಬಹುಕಾಲದವರೆಗೆ ಏನು ಮಾಡಬೇಕಾಗ್ತದೆ, ವೀಕ್ಷಣೆ ಮಾಡಬೇಕಾಗ್ತದೆ. ಹಲವಾರು ಜನರಿಂದ ನಾವು ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತದೆ. ಒಂದೇ ಒಂದು ಸನ್ನಿವೇಶದಲ್ಲಿ ವೀಕ್ಷಿಸಿದರೆ ಸಾಕು ಅಂತಂದು ಇಲ್ಲಿ ಕಂಡ್ಕೊಳ್ಳೋಕ್ಕಾಗಂಗಿಲ್ಲ. ಆದ ಕಾರಣ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅನೇಕ ಸನ್ನಿವೇಶಗಳಲ್ಲಿ ಬಹುಕಾಲದವರೆಗೆ ವೀಕ್ಷಿಸಬೇಕು. ಇದು ಸರಿಯಾದಂಥ ಉತ್ತರವಾಗುತ್ತದೆ. ಆದ ಕಾರಣ ಆಪ್ಷನ್ ಎ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ 4ನೇ ಕ್ವಶನು ನೋಡೋಣ ಫ್ರೆಂಡ್ಸ್. 4ನೇ ಕ್ವಶನು ಈ ರೀತಿಯಾಗಿದೆ: ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಹಾಗೂ ಸೋಲುಗಳನ್ನು ಅನ್ಯರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ ಅಂತಂದು ಇಲ್ಲಿ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ ಎ ದಮನ, ಆಪ್ಷನ್ ಬಿ ಪ್ರಕ್ಷೇಪಣೆ, ಆಪ್ಷನ್ ಸಿ ಹಗಲುಗನಸು ಕಾಣುವಿಕೆ, ಆಪ್ಷನ್ ಡಿ ತರ್ಕಸಮ್ಮತವಾಗಿಸುವಿಕೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ನ್ಯೂನತೆಗಳನ್ನು ಹಾಗೂ ಸೋಲುಗಳನ್ನು ಮತ್ತೊಬ್ಬರ ಮೇಲೆ ವರ್ಗಾವಣೆ ಮಾಡ್ತಾನೆ. ಇಲ್ಲಿ ಯಾವ ಸರಿ ಆಗ್ತದಪ್ಪ ಅಂತಂದ್ರೆ ತರ್ಕಸಮ್ಮತವಾಗಿಸುವಿಕೆ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಆದ ಕಾರಣ ಆಪ್ಷನ್ ಡಿ ತರ್ಕಸಮ್ಮತವಾಗಿಸುವಿಕೆ ಇದು ಸರಿಯಾದಂಥ ಉತ್ತರ. 5ನೇ ಕ್ವಶನು
5ನೇ ಕ್ವಶನ್ ಈ ರೀತಿಯಾಗಿದೆ ಫ್ರೆಂಡ್ಸ್. ವ್ಯಕ್ತಿತ್ವವು ಒಳಗೊಂಡಿರುವ ಅಂಶ ಅಂತಂದು ಕ್ವಶನ್ ಇದೆ. ಆಪ್ಷನ್ ಎ ಬಾಹ್ಯ ಅಂಶಗಳು, ಆಪ್ಷನ್ ಬಿ ಆಂತರಿಕ ಅಂಶಗಳು, ಆಪ್ಷನ್ ಸಿ ಬಾಹ್ಯ ಮತ್ತು ಆಂತರಿಕ ಎರಡೂ, ಆಪ್ಷನ್ ಡಿ ಯಾವುದು ಸರಿ ಇಲ್ಲ ಅಂತಂದು ಇಲ್ಲಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವ್ಯಕ್ತಿತ್ವ ಒಳಗೊಂಡಿರ್ತಕ್ಕಂಥ ಅಂಶಗಳು ಯಾವಪ್ಪ ಅಂತಂದ್ರೆ ಬಾಹ್ಯವಾಗಿರ್ಬೋದು, ಆಂತರಿಕವಾಗಿರ್ಬೋದು. ಆದ ಕಾರಣ ಇಲ್ಲಿ ಏನಾಗ್ತದೆ, ಬಾಹ್ಯ ಮತ್ತು ಆಂತರಿಕ ಇವು ಎರಡೂ ಏನಾಗ್ತದೆ ಸರಿಯಾದಂಥ ಉತ್ತರವಾಗ್ತದೆ. ಆದ ಕಾರಣ ಆಪ್ಷನ್ ಸಿ ಬಾಹ್ಯ ಮತ್ತು ಆಂತರಿಕ ಸರಿಯಾದಂಥ ಉತ್ತರ. 6ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. 6ನೇ ಕ್ವಶನು, ಮಾನಸಿಕ ಅಸ್ವಸ್ಥತೆಯನ್ನು ಈ ಪ್ರಕಾರ ವಿಂಗಡಿಸಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾನಸಿಕ ಅಸ್ವಸ್ಥತೆಯನ್ನು ಯಾವುದರ ಮುಖಾಂತರ ನಾವು ವಿಂಗಡಿಸಬಹುದು ಅಂತಂದು ಕ್ವಶನ್ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ನರರೋಗಗಳು, ಆಪ್ಷನ್ ಬಿ ನರರೋಗಗಳು ಮತ್ತು ಮನೋರೋಗಗಳು, ಆಪ್ಷನ್ ಸಿ ಮನೋರೋಗಗಳು ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾನಸಿಕ ಅಸ್ವಸ್ಥತೆಯನ್ನು ನಾವು ನರರೋಗಗಳು ಮತ್ತು ಮನೋರೋಗಗಳ ಮುಖಾಂತರ ಎರಡು ಮುಖಾಂತರ ನಾವೇನು ಮಾಡ್ಬೋದು, ವಿಂಗಡಿಸ್ಬೋದು. ಆದ್ದರಿಂದ ಇಲ್ಲಿ ಆಪ್ಷನ್ ಬಿ ನರರೋಗ ಮತ್ತು ಮನೋರೋಗ ಎರಡೂ ಸರಿಯಾದಂಥದ್ದು ಆಗಿದೆ. 7ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 7ನೇ ಕ್ವಶನ್ ಈ ರೀತಿಯಾಗಿದೆ. ಈ ಕೆಳಗಿನ ಒಂದು ಅಂಶ ಪರಿಸರದಿಂದ ಬದಲಾಗುವುದಿಲ್ಲ ಅಂತ ಕ್ವಶನ್ ಇದೆ. ಆಪ್ಷನ್ ಎ ರಕ್ತದ ಗುಂಪು, ಆಪ್ಷನ್ ಬಿ ಆಂತರಿಕ ಮನೋಭಾವ, ಆಪ್ಷನ್ ಸಿ ಬುದ್ಧಿಶಕ್ತಿ, ಆಪ್ಷನ್ ಡಿ ಆಸಕ್ತಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಅಂಶ ಪರಿಸರದಿಂದ ಬದಲಾಗುವುದೇ ಇಲ್ಲ. ಅದು ಯಾವುದಪ್ಪ ಅಂತಂದರೆ ರಕ್ತದ ಗುಂಪು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆಂತರಿಕ ಮನೋಭಾವನೆಗಳು ನಮಗೆ ಚೇಂಜಸ್ ಆಗ್ಬೋದು, ಬುದ್ಧಿಶಕ್ತಿ ಸಹಿತ ನಮ್ಗೆ ಚೇಂಜ್ ಆಗ್ಬೋದು, ಆಸಕ್ತಿನೂ ಸಹಿತ ಯಾವುದೇ ಒಂದು ವಸ್ತು ನೋಡಿದಾಗ ಅದನ್ನು ನಾವು ಏನು ಮಾಡ್ತೀವಿ, ಆಸಕ್ತಿಯಿಂದ ವೀಕ್ಷಣೆ ಮಾಡಿದಾಗ ಅಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಅಂಶವಾಗಿರ್ತದೆ. ಆದ ಕಾರಣ ಇಲ್ಲಿ ಅದು ಇವೆಲ್ಲ ಆಂತರಿಕ ಮನೋಭಾವ, ಬುದ್ಧಿಶಕ್ತಿ, ಆಸಕ್ತಿ ಇವು ಪರಿಸರದಿಂದ ಬದಲಾವಣೆ ಆಗ್ತಕ್ಕಂಥದ್ದು. ರಕ್ತದ ಗುಂಪು ಪರಿಸರದಿಂದ ಬದಲಾವಣೆ ಆಗುವುದಿಲ್ಲ. ಆದ ಕಾರಣ ಆಪ್ಷನ್ ಎ ರಕ್ತದ ಗುಂಪು ಸರಿಯಾದಂಥ ಉತ್ತರವಾಗುತ್ತದೆ. 8ನೇದ್ದು, ನರರೋಗ ಒಂದು ಎಂಥ ಮಾನಸಿಕ ಅಸ್ತವ್ಯಸ್ತತೆ ಎಂದರೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಎ ತೀವ್ರವಾದ, ಆಪ್ಷನ್ ಬಿ ಸಾಧಾರಣವಾದ, ಆಪ್ಷನ್ ಸಿ ಲಘುವಾದ, ಆಪ್ಷನ್ ಡಿ ಎ ಬಿ ಸಿ 3 ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನರರೋಗ ಒಂದು ಎಂಥ ಮಾನಸಿಕ ಅಸ್ತವ್ಯಸ್ತತೆ ಅಂತಂದ್ರೆ ಅದು ಲಘುವಾದಿರ್ತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಸಿ ಲಘುವಾದ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 9ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 9ನೇ ಕ್ವಶನ್ ಈ ರೀತಿಯಾಗಿದೆ. ಕೇವಲ ಅನುವಂಶತೆಯ ನಿರ್ಧಾರವಾಗುವ ಲಕ್ಷಣವಿದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಬಣ್ಣ, ಆಪ್ಷನ್ ಬಿ ಮನೋಭಾವ ಅಂದರೆ ಅಭಿವ್ಯಕ್ತಿ, ಆಪ್ಷನ್ ಸಿ ಬುದ್ಧಿಶಕ್ತಿ, ಆಪ್ಷನ್ ಡಿ ಎತ್ತರ ಅಂತಂದು. ನೋಡಿ ಫ್ರೆಂಡ್ಸ್, ಇಲ್ಲಿ ಅನುವಂಶತೆ ನಿರ್ಧಾರವಾಗುವ ಲಕ್ಷಣ ಯಾವುದಪ್ಪ ಅಂತಂದ್ರೆ ಮನೋಭಾವ, ಅದೇ ಅಭಿವ್ಯಕ್ತಿ. ಆದ ಕಾರಣ ಆಪ್ಷನ್ ಬಿ ಮನೋಭಾವ ಅಭಿವ್ಯಕ್ತಿ ಸರಿಯಾದಂಥ ಉತ್ತರವಾಗ್ತಕ್ಕಂಥದ್ದು. 10ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ಈ ಕೆಳಗಿನ ಒಂದು ಅಂಶವನ್ನು TAT ಪರೀಕ್ಷೆ ಅಳೆಯುವುದಿಲ್ಲ ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಎ ತಾರ್ಕಿಕ ಸಾಮರ್ಥ್ಯ, ಆಪ್ಷನ್ ಬಿ ವ್ಯಕ್ತಿತ್ವದ ಹೊಂದಾಣಿಕೆ, ಆಪ್ಷನ್ ಸಿ ಭಾವನೆಗಳು, ಆಪ್ಷನ್ ಡಿ ವ್ಯಕ್ತಿತ್ವದ ಅಗತ್ಯತೆಗಳು ಅಂತಂದು 4 ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಅಂಶ TAT ಪರೀಕ್ಷೆಯನ್ನು ಅಳೆಯುವುದಿಲ್ಲ. ಅದು ಯಾವುದಪ್ಪ ಅಂತಂದರೆ ತಾರ್ಕಿಕ ಸಾಮರ್ಥ್ಯ. ಆದ ಕಾರಣ ಆಪ್ಷನ್ ಎ ತಾರ್ಕಿಕ ಸಾಮರ್ಥ್ಯ ಸರಿಯಾದಂಥ ಉತ್ತರ. 11ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ರೋಷಕ್ ಪರೀಕ್ಷೆ ಇದನ್ನು ಅಳೆಯುವ ಪರೀಕ್ಷೆಯಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ರೋಷಕ್ ಪರೀಕ್ಷೆಯು ಯಾವುದನ್ನು ಅಳತೆ ಮಾಡುತ್ತಾ? ಆಪ್ಷನ್ ಎ ಅಭಿಕ್ಷಮತೆಯನ್ನು ಅಳತೆ ಮಾಡುತ್ತಾ, ಆಪ್ಷನ್ ಬಿ ವ್ಯಕ್ತಿತ್ವವನ್ನು ಅಳತೆ ಮಾಡುತ್ತಾ, ಆಪ್ಷನ್ ಸಿ ಶಕ್ತಿಯನ್ನು ಅಳತೆ ಮಾಡುತ್ತಾ, ಆಪ್ಷನ್ ಡಿ ಬುದ್ಧಿಶಕ್ತಿಯನ್ನು ಇದನ್ನು ಅಳತೆ ಮಾಡುತ್ತಾ ಅಂತ ಕೇಳಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ರೋಷಕ್ ಪರೀಕ್ಷೆ ಇದನ್ನು ವ್ಯಕ್ತಿತ್ವವನ್ನು ಅಳಿತಕ್ಕಂಥ ಒಂದು ಪರೀಕ್ಷೆಯಾಗಿದೆ. ಆದ ಕಾರಣ ಆಪ್ಷನ್ ಬಿ ವ್ಯಕ್ತಿತ್ವ ಸರಿಯಾದಂಥ ಉತ್ತರವಾಗುತ್ತದೆ. 12ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. 12ನೇ ಕ್ವಶನು ಈ ರೀತಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಒಂದು ಪ್ರೇಕ್ಷೇಪಣೆಯ ಪರೀಕ್ಷೆಯಾಗಿದೆ ಅಂತ ಕ್ವಶನ್ ಇದೆ. ಆಪ್ಷನ್ ಎ ಮಿನ್ನೆಸೋಟ ಮಲ್ಟಿಪೆಸಿಫಿಕ್ ಪರ್ಸನಾಲಿಟಿ ಇನ್ವೆಂಟರಿ, ಆಪ್ಷನ್ ಬಿ ಅಲ್ಪೋಲರ್ ವೆರ್ನೋಲ್ ಲಿರ್ಜಿ ಅವರ ಮೌಲ್ಯಗಳ ಅಧ್ಯಯನ, ಆಪ್ಷನ್ ಸಿ ರೋಷಕ್ ರವರ ಪರೀಕ್ಷೆ, ಆಪ್ಷನ್ ಡಿ ಎಡ್ವರ್ಡ್ ಪರ್ಸನಲ್
ಪ್ರಿಪ್ರೇಷನ್ಸ್ ಅಂತ ಈ ರೀತಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಪರೀಕ್ಷೆಯು ಪ್ರೇಕ್ಷೇಪಣೆಯ ಪರೀಕ್ಷೆಯಾಗಿದೆ. ಅದು ಯಾವುದಪ್ಪ ಅಂತಂದ್ರೆ ರೋಷಕ್ರವರ ಮಶೀಬರ ಪರೀಕ್ಷೆ. ಆದ ಕಾರಣ ಆಪ್ಷನ್ ಸಿ ಇದು ಸರಿಯಾದಂಥ ಉತ್ತರವಾಗುತ್ತದೆ. 13ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. 13ನೇ ಕ್ವಶನ್ ಈ ರೀತಿಯಾಗಿದೆ. ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ಲಿಬಿಡೋ ಎಂಬುದು ಅಂತ ಕ್ವಶನ್ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಫ್ರೆಂಡ್ಸ್. ಆಪ್ಷನ್ ಎ ಹುಟ್ಟಿದ ನಂತರ ಬರುತ್ತದೆ, ಆಪ್ಷನ್ ಬಿ ವಯಸ್ಕತನದಲ್ಲಿ ಬರುತ್ತದೆ, ಆಪ್ಷನ್ ಸಿ ವಯಸ್ಕತನದಲ್ಲಿ ಬರುತ್ತದೆ, ಆಪ್ಷನ್ ಡಿ ಹುಟ್ಟಿನಿಂದಲೇ ಬರುತ್ತದೆ ಅಂತಂದು ಈ ರೀತಿಯಾಗಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂಥ ಲಿಬಿಡೋ ಎಂಬುದು ಇದು ಹುಟ್ಟಿನಿಂದಲೇ ಬರ್ತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಡಿ ಹುಟ್ಟಿನಿಂದಲೇ ಬರುತ್ತದೆ, ಇದು ಸರಿಯಾದಂಥ ಉತ್ತರವಾಗುತ್ತದೆ. 14ನೇ ಕ್ವಶನ್ನು ಈ ರೀತಿಯಾಗಿದೆ ಫ್ರೆಂಡ್ಸ್. ವ್ಯಕ್ತಿತ್ವವು ಹೊಂದಿರುವ ವ್ಯಕ್ತಿತ್ವ ಜೀವನ ಪಂದ್ಯಂತ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಬದಲಾಗುತ್ತಿರುತ್ತದೆ, ಆಪ್ಷನ್ ಬಿ ಸ್ಥಿರವಾಗಿರುತ್ತದೆ, ಆಪ್ಷನ್ ಸಿ ನಿತ್ಯ ಬದಲಾಗಿರುತ್ತದೆ, ಆಪ್ಷನ್ ಡಿ ಒಂದೇ ರೀತಿಯಲ್ಲಿರುತ್ತದೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ವ್ಯಕ್ತಿತ್ವವು ಹೊಂದಿರತಕ್ಕಂಥ ವ್ಯಕ್ತಿತ್ವ ಜೀವನ ಪಂದ್ಯ ಅಂತ ಹೇಗಿರ್ತಿತ್ತಪ್ಪ ಅಂತಂದ್ರೆ ಬದಲಾಗ್ತಾ ಇರ್ತದೆ. ಆದ ಕಾರಣ ಬದಲಾಗುತ್ತಿರುತ್ತದೆ. ಆಪ್ಷನ್ ಎ ಸರಿಯಾದಂಥ ಉತ್ತರವಾಗುತ್ತದೆ. 15ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ಆಲ್ಪೋರ್ಟ್ ರವರ ಪ್ರಕಾರ ವ್ಯಕ್ತಿತ್ವ ಈ ಕೆಳಗಿನ ಅಂಶಗಳ ಸಂಘಟನೆಯಾಗಿದೆ ಅಂತ ಕ್ವಶನ್ ಇದೆ. ಈಗ ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ದೈಹಿಕ ವ್ಯವಸ್ಥೆ, ಆಪ್ಷನ್ ಬಿ ಮಾನಸಿಕ ದೈಹಿಕ ವ್ಯವಸ್ಥೆ, ಆಪ್ಷನ್ ಸಿ ಸಾಮಾಜಿಕ ವ್ಯವಸ್ಥೆ, ಆಪ್ಷನ್ ಡಿ ಮಾನಸಿಕ ವ್ಯವಸ್ಥೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ಪೋರ್ಟ್ ರವರ ಪ್ರಕಾರ ವ್ಯಕ್ತಿತ್ವ ಈ ಕೆಳಗಿನ ಸಂಘಟನೆಯಾಗಿದೆಯಪ್ಪ ಅಂತಂದರೆ ಸಾಮಾಜಿಕ ಸಂಘಟನೆ ಆಗಿರ್ತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗುತ್ತದೆ. 14ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. 14ನೇ ಕ್ವಶನ್ ಈ ರೀತಿಯಾಗಿದೆ. ವ್ಯಕ್ತಿತ್ವ ವಿಕಾಸಕ್ಕೆ ದೈಹಿಕ ಆರೋಗ್ಯದ ಜೊತೆಗೆ ಅಗತ್ಯವಿರುವುದು ಅಂತ ಕ್ವಶನ್ ಇದೆ. ಆಪ್ಷನ್ ಎ ಬೌದ್ಧಿಕ ಆರೋಗ್ಯ, ಆಪ್ಷನ್ ಬಿ ಉತ್ತಮ ಶಿಕ್ಷಣ, ಆಪ್ಷನ್ ಸಿ ಮಾನಸಿಕ ಆರೋಗ್ಯ, ಆಪ್ಷನ್ ಡಿ ಸ್ವಚ್ಛಂದ ಪರಿಸರ ಅಂತಂದು ಈ ರೀತಿಯಾಗಿ 4 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವ್ಯಕ್ತಿತ್ವ ವಿಕಾಸಕ್ಕೆ ದೈಹಿಕ ಆರೋಗ್ಯದ ಜೊತೆಗೆ ಅಗತ್ಯವಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಮಾನಸಿಕ ಆರೋಗ್ಯ. ಹಾಗೆ ಇಲ್ಲಿ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಉತ್ತಮವಾಗಿತ್ತಪ್ಪ ಅಂತಂದರೆ ಇಲ್ಲಿ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ತಕ್ಕಂಥವನು. ಆದ ಕಾರಣ ಇಲ್ಲಿ ಏನಾಗ್ತದೆ, ಆಪ್ಷನ್ ಸಿ ಮಾನಸಿಕ ಆರೋಗ್ಯ ಸರಿಯಾದಂಥ ಉತ್ತರವಾಗುತ್ತದೆ. 17ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ವಿದ್ಯಾರ್ಥಿಗಳು ಮಾನಸಿಕ ಸಂಘರ್ಷಕ್ಕೆ ಒಳಗಾಗುವುದು ಈ ಸ್ಥಿತಿಯಲ್ಲಿ ಅಂತಂದು ಈ ರೀತಿ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಅಸ್ಥಿರತೆಯಲ್ಲಿ, ಆಪ್ಷನ್ ಬಿ ಆಶಾಭಂಗವಾದಾಗ, ಆಪ್ಷನ್ ಸಿ ಅಡಚಣೆಯಲ್ಲಿ, ಆಪ್ಷನ್ ಡಿ ಉಭಯ ಸಂಕಟದಲ್ಲಿ ಅಂತಂದು ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳು ಮಾನಸಿಕ ಸಂಘಟನೆಗೆ ಒಳಗಾಗಿರ್ತಕ್ಕಂಥ ಸ್ಥಿತಿ ಯಾವುದಪ್ಪ ಅಂತಂದ್ರೆ ಉಭಯ ಸಂಕಟದಲ್ಲಿರ್ತಕ್ಕಂಥದ್ದು. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ 2 ಜಾಬ್ ಸಿಕ್ಕಾಗ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಲ್ಲ, ಅಲ್ಲಿ ಉಭಯ ಸಂಕಟ ಉಂಟಾಗುತ್ತಾ. ಆದ ಕಾರಣ ವಿದ್ಯಾರ್ಥಿ ಮಾನಸಿಕ ಸಂಘರ್ಷಕ್ಕೆ ಒಳಗಾಗಿರ್ತಾನೆ. ಜಾಬ್ ಅಂತಲ್ಲ, ಯಾವುದೇ 2 ಅಂತಂದರೆ ಧನಾತ್ಮಕವಾಗಿರ್ತಕ್ಕಂಥ ಅಂಶಗಳು ಇದ್ದಾಗ ಅಲ್ಲಿ ಉಭಯ ಸಂಕಟವಾಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ ಕಾರಣ ಆಪ್ಷನ್ ಡಿ ಉಭಯ ಸಂಕಟದಲ್ಲಿ ಇದು ಸರಿಯಾದಂಥ ಉತ್ತರ. ಈಗ 18ನೇ ಕ್ವಶನ್ ನೋಡೋ ಫ್ರೆಂಡ್ಸ್. 18ನೇ ಕ್ವಶನ್ ಈ ರೀತಿಯಾಗಿದೆ. ತನ್ನಲ್ಲಿ ಕೋಪವನ್ನು ಉದ್ರೇಕಿಸಿದಂಥ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ತೋರಿಸಬಹುದಾದ ಆಕ್ರಮಣ ಪ್ರವೃತ್ತಿಯನ್ನು ಯಾರ ಮೇಲೆ ತೋರಿಸಿದರೆ ಅದು ಸುರಕ್ಷಿತವೋ ಅಥವಾ ಅಂಗೀಕಾರವೋ ಆಗಿರುತ್ತದೆಯೋ ಅದನ್ನು ಅವರು ತಿರುಗಿಸುವ ವಿಧಾನದ ಹೆಸರು. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಮ್ಮೆ ಕ್ವಶನನ್ನು ಓದ್ತೇನೆ. ತನ್ನಲ್ಲಿರ್ತಕ್ಕಂತಹ ಕೋಪವನ್ನು ಉದ್ರೇಕಿಸಿದಂತೆ ವ್ಯಕ್ತಿ ಅಥವಾ ವಸ್ತುವಿನಲ್ಲಿ ತೋರಿಸಬಹುದಾದ ಆಕ್ರಮಣ ಪ್ರವೃತ್ತಿಯನ್ನು ಯಾರ ಮೇಲೆ ತೋರಿಸಿದರೆ ಅದು ಸುರಕ್ಷಿತವೋ ಅಥವಾ ಅಂಗೀಕಾರವೋ ಅಂತಂದು ವಿಚಾರ ಮಾಡಿದಾಗ ಆಗಿರುತ್ತದೆ. ಅದನ್ನು ಅವರು ತಿರುಗಿಸುವ ವಿಧಾನ ಯಾವುದು, ಅದರ ಹೆಸರೇನು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನ ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಸ್ಥಾನಾಂತರ, ಆಪ್ಷನ್ ಬಿ ಸ್ವಸ್ಥಿತಾತ್ಮಕ ಆಕ್ರಮಣ, ಆಪ್ಷನ್ ಸಿ
ರಕ್ಷಣಾತ್ಮಕ ಆಕ್ರಮಣ. ಆಪ್ಷನ್ ಡಿ ವಿರೋಧ ಅಂತಂದು ಈ ರೀತಿ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅದನ್ನು ಏನಂತೀವಿ ಸ್ಥಳಾಂತರ ಅಂತ ಕರಿತೀವಿ ನಾವು. ಆದ ಕಾರಣ ಆಪ್ಷನ್ ಎ ಸ್ಥಳಾಂತರ ಸರಿಯಾದಂಥ ಉತ್ತರ. 19ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. 19ನೇ ಕ್ವಶನು ಈ ರೀತಿಯಾಗಿದೆ. ಮೇನ ಮಾನಸಿಕ ಸಂಘರ್ಷಣೆಯ ಪರಿಹಾರಕ್ಕೆ ಈ ಕೆಳಗಿನ ಅಂಶ ಹೆಚ್ಚು ಪರಿಣಾಮಕಾರಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಗೆಲುವು ಮತ್ತು ಸೋಲು. ಆಪ್ಷನ್ ಬಿ ಸೋಲು ಮತ್ತು ಗೆಲುವು. ಆಪ್ಷನ್ ಸಿ ಗೆಲುವು ಮತ್ತು ಗೆಲುವು. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಎ ಯಾವುದೈತಿ, ಒಂದು ಗೆಲುವು ಐತಿ, ಒಂದು ಸೋಲು ಐತಿ. ಆಮೇಲೆ ಆಪ್ಷನ್ ಬಿ ಏನಿದೆ, ಫಸ್ಟ್ ಸೋಲು ಆಮೇಲೆ ಗೆಲುವು ಐತಿ. ಆಮೇಲೆ ಸಿ ಆಪ್ಷನ್ ಇದೆ, ಎರಡೂ ಗೆಲುವು ಇದೆ. ಆಪ್ಷನ್ ಡಿ ಎ ಬಿ ಎರಡೂ ಮಾತ್ರ ಸರಿ ಅಂತಂದು ಕ್ವಶನ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮೇನ ಮಾನಸಿಕ ಸಂಘರ್ಷಣೆಗೆ ಪರಿಹಾರಕ್ಕೆ ಅಂಶ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಗೆಲುವು ಸೋಲು ಮತ್ತು ಸೋಲು ಗೆಲುವು. ಈ ಎರಡೂ ಏನಾಗ್ತದೆ, ಅಭಿನಾಭಾವ ಸಂಬಂಧವಿರುವುದರಿಂದ ಆದ ಕಾರಣ ಎ ಬಿ ಎರಡೂ ಮಾತ್ರ ಸರಿ. ಆಪ್ಷನ್ ಡಿ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ 20ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ತನಗಿಂತ ಹೆಚ್ಚು ಯಶಸ್ವಿ, ವಾಸ್ತವವಾದಿ ಹಾಗೂ ನೀತಿವಂತ ಎಂದು ಕಾಣಿಸುವಂಥ ವ್ಯಕ್ತಿಯೊಂದಿಗೆ ತನ್ನನ್ನು ಸಮೀಕರಿಸಿಕೊಂಡು ತನ್ನ ದ್ವಂದ್ವಗಳನ್ನು ಪರಿಹರಿಸಿಕೊಳ್ಳಲು ಮಾಡುವ ಪ್ರಯತ್ನ ಹಾಗೂ ಆದಷ್ಟು ಆ ವ್ಯಕ್ತಿಯಂತೆ ಪರಿವರ್ತಿಸಲು ಮಾಡುವ ಪ್ರಯತ್ನವನ್ನು ಒಳಗೊಂಡ ವಿಧಾನದ ಹೆಸರು ಅಂತ ಕ್ವಶನ್ ನೋಡಿ ಫ್ರೆಂಡ್ಸ್. ಕ್ವಶನ್ ಇನ್ನೊಮ್ಮೆ ಓದ್ತೇನೆ. ತನಗಿಂತ ಹೆಚ್ಚು ಯಶಸ್ವಿ, ವಾಸ್ತವವಾದಿ ಅಥವಾ ನೀತಿವಂತ ಎಂದು ಕಾಣಿಸುವಂಥ ವ್ಯಕ್ತಿಯೊಂದಿಗೆ ತನ್ನನ್ನು ಸಮೀಕರಿಸಿಕೊಂಡು ತನ್ನ ದ್ವಂದ್ವಗಳನ್ನು ಪರಿಹರಿಸಿಕೊಳ್ಳಲು ಮಾಡುವ ಪ್ರಯತ್ನ ಹಾಗೂ ಆದಷ್ಟು ಆ ವ್ಯಕ್ತಿಯಂತೆ ವರ್ತಿಸಲು ಮಾಡುವ ಪ್ರಯತ್ನವು ಒಳಗೊಂಡ ವಿಧಾನದ ಹೆಸರು ಏನಂತ ಕೇಳಿದ್ದಾರೆ. ಆಪ್ಷನ್ ಎ ಆನಂದತೆ. ಆಪ್ಷನ್ ಬಿ ಕೃತಕ ಸಮರ್ಥನೆ. ಆಪ್ಷನ್ ಸಿ ಅಂತಃಪ್ರೇರಣೆ. ಆಪ್ಷನ್ ಡಿ ಭಾವ ವಿಮೋಚನೆ ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳಿವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗ್ತದೆ, ಆನಂದತೆ. ಇದಕ್ಕೆ ಸರಿಯಾದಂಥ ಉತ್ತರ. 21ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಮುಖ ಕಾರ್ಯ ಈ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಮುಖ ಕಾರ್ಯಗಳು ಅಥವಾ ಅವು ಕ್ರಮಗಳನ್ನು ಕೈಗೊಳ್ತಾರೆ, ಅವು ಯಾವ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಕ್ಷಣಾ ಕ್ರಮಗಳು. ಆಪ್ಷನ್ ಬಿ ಚಿಕಿತ್ಸಾ ಕ್ರಮಗಳು. ಆಪ್ಷನ್ ಸಿ ಮುನ್ನೆಚ್ಚರಿಕೆ ಕ್ರಮಗಳು. ಆಪ್ಷನ್ ಡಿ ಎ ಬಿ ಸಿ 3 ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಮುಖ ಕಾರ್ಯ ಮತ್ತು ಈ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಇವು 3 ಸಹಿತ ಕೈಗೊಳ್ಳಬೇಕಾಗ್ತದೆ. ಯಾವುದು? ರಕ್ಷಣಾ ಕ್ರಮಗಳು, ಚಿಕಿತ್ಸಾ ಕ್ರಮಗಳು, ಮುನ್ನೆಚ್ಚರಿಕೆ ಕ್ರಮಗಳು. ಆದ ಕಾರಣ ಇವಿರುತ್ತದೆ 3 ಸರಿಯಾದಂಥ ಉತ್ತರ. ಆದ ಕಾರಣ ಆಪ್ಷನ್ ಎ ಬಿ ಸಿ 3 ಸರಿ ಉತ್ತರ ಆಗುತ್ತದೆ. 22ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ತನ್ನ ಆಂತರಿಕ ಸಮತೂಕ ಸ್ಥಿತಿಯನ್ನು ಕಾಯ್ದುಕೊಳ್ಳುವ ದೇಹದ ಪ್ರವೃತ್ತಿಯನ್ನು ಹೀಗೆನ್ನುವರು. ನೋಡಿ ಫ್ರೆಂಡ್ಸ್, ಇಲ್ಲೇ ಕ್ವಶನ್ ಇನ್ನೊಮ್ಮೆ ಓದ್ತೇನೆ. ತನ್ನ ಆಂತರಿಕ ಸಮತೂಕ ಸ್ಥಿತಿಯನ್ನು ಕಾಯ್ದುಕೊಳ್ಳುವ ದೇಹದ ಪ್ರವೃತ್ತಿಯನ್ನು ಹೀಗೆನ್ನುವರು ಅಂತ ಕ್ವಶನ್ ಇದೆ. ಆಪ್ಷನ್ ಎ ಸಮಸ್ಥಿತಿ. ಆಪ್ಷನ್ ಬಿ ತೂಕ ಮಾಡುವುದು. ಆಪ್ಷನ್ ಸಿ ಸಮತಾವಾದ. ಆಪ್ಷನ್ ಡಿ ಎ ಬಿ ಸಿ 3 ಸರಿಯಾದಂಥ ಉತ್ತರ. ನೋಡಿ ಫ್ರೆಂಡ್ಸ್, ಇಲ್ಲಿ ತನ್ನ ಆಂತರಿಕ ಸಮತೂಕ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕಾದರೆ ದೇಹದ ಪ್ರವೃತ್ತಿಯನ್ನು ಏನು ಮಾಡಬೇಕಾಗ್ತದೆ? ಸಮಸ್ಥಿತಿಯಲ್ಲಿ ಇಡಬೇಕಾಗ್ತದೆ. ಆದ ಕಾರಣ ಆಪ್ಷನ್ ಎ ಸಮಸ್ಥಿತಿ ಸರಿಯಾದಂಥ ಉತ್ತರ. 23ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. ಸ್ವಬಿಂಬ ಪರಿಕಲ್ಪನೆಯ ಮುಖ್ಯ ಘಟಕಾಂಶ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಸ್ವಯಂ ಸ್ವೀಕೃತಿ. ಆಪ್ಷನ್ ಬಿ ಸ್ವಯಂ ಗಣ್ಯತೆ. ಆಪ್ಷನ್ ಸಿ ಸ್ವಯಂ ಅರಿವು. ಆಪ್ಷನ್ ಡಿ ಎ ಬಿ ಸಿ 3 ಸರಿಯಾದಂಥ ಉತ್ತರ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ವಬಿಂಬ ಪರಿಕಲ್ಪನೆಯನ್ನು ಮುಖ್ಯ ಘಟಕಾಂಶ ಯಾವಾಗ್ತವಪ್ಪ ಅಂತಂದ್ರೆ 3 ಆಗ್ತವೆ. ಸ್ವಯಂ ಸ್ವೀಕೃತಿನೂ ಆಗ್ತದೆ, ಸ್ವಯಂ ಗಣ್ಯತೆನೂ ಆಗ್ತದೆ, ಸ್ವಯಂ ಅರಿವು ಸಹಿತ ಆಗ್ತದೆ. ಆದ ಕಾರಣ ಆಪ್ಷನ್ ಡಿ ಎ ಬಿ ಸಿ 3 ಸರಿಯಾದಂಥ ಉತ್ತರವಾಗುತ್ತದೆ. 24ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. MMPI ಇದನ್ನು ಪರೀಕ್ಷಿಸುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ MMPI ಏನನ್ನ ಪರೀಕ್ಷೆ ಒಳಗೊಳ್ಳುತ್ತಾ ಅಂತಂದ್ರೆ ಆಪ್ಷನ್ ಎ ಆಸಕ್ತಿ. ಆಪ್ಷನ್ ಬಿ ವ್ಯಕ್ತಿತ್ವ. ಆಪ್ಷನ್ ಸಿ ಬುದ್ಧಿಶಕ್ತಿ. ಆಪ್ಷನ್ ಡಿ ಅಭಿಕ್ಷಮತೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಇಲ್ಲಿ MMPI ಇದನ್ನು ಏನು ಪರೀಕ್ಷೆ ಮಾಡುತ್ತಪ್ಪ ಅಂತಂದರೆ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡುತ್ತೆ. ಆದ ಕಾರಣ ಆಪ್ಷನ್ ಬಿ ವ್ಯಕ್ತಿತ್ವ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 25ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. 25ನೇ ಕ್ವಶನ್ ಈ ರೀತಿಯಾಗಿದೆ.
ನೀವೊಬ್ಬ ಶಿಕ್ಷಕನಾಗಿ ನಿಮ್ಮ ವಿದ್ಯಾರ್ಥಿ ಅದುಮಿಟ್ಟಿಕೊಂಡಿರುವ ಸಂವೇಗಗಳನ್ನು ಯಾವ ಒಂದು ವಿಧಾನದ ಮೂಲಕ ತಿಳಿಯಲು ಪ್ರಯತ್ನಿಸುವಿರಿ? ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ವಶನ್ ಇನ್ನೊಮ್ಮೆ ಹೇಳ್ತೇನೆ. ನೀವು ಒಬ್ಬ ಶಿಕ್ಷಕನಾಗಿದ್ದರೆ ನಿಮ್ಮ ವಿದ್ಯಾರ್ಥಿ ಅದುಮಿಟ್ಟಿಕೊಂಡಿರ್ತಕ್ಕಂಥ ಮನಸ್ಸಿನಲ್ಲಿಟ್ಟುಕೊಂಡಿರ್ತಕ್ಕಂಥ ಸಂವೇಗಗಳನ್ನು, ಅಂದರೆ ಅಳು, ಕೋಪ, ದುಃಖ, ಇವೆಲ್ಲ ಸಂವೇಗಗಳು ಯಾವ ಒಂದು ವಿಧಾನದ ಮೂಲಕ ತಿಳಿಯಲು ಪ್ರಯತ್ನ ಮಾಡ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ ಎ ಗುರುತು ಪರೀಕ್ಷೆ, ಆಪ್ಷನ್ ಬಿ ದರ್ಜಾ ಮಾಪನ, ಆಪ್ಷನ್ ಸಿ ಪ್ರೇಕ್ಷೇಪಣ ವಿಧಾನ, ಆಪ್ಷನ್ ಡಿ ವೀಕ್ಷಣಾ ವಿಧಾನ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಂವೇಗಗಳನ್ನು ಯಾವ ವಿಧಾನದ ಮೂಲಕ ನಾವು ತಿಳಿಯಲು ಪ್ರಯತ್ನ ಪಡ್ತೀವಪ್ಪ ಅಂತಂದ್ರೆ ಪ್ರೇಕ್ಷೇಪಣ ವಿಧಾನದ ಮೂಲಕ ಒಬ್ಬ ವಿದ್ಯಾರ್ಥಿಯ ಅದುಮಿಟ್ಟಿರ್ತಕೊಂಡಿರ್ತಕ್ಕಂಥ ಸಂವೇಗಗಳನ್ನು ನಾವು ಹೊರಗೆ ಹಾಕಿಸ್ತೀವಿ. ಅವೇ ಏನು? ಪ್ರೇಕ್ಷೇಪಣ ವಿಧಾನ. ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಇಲ್ಲಿಯವರೆಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಂದರೆ 25 ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನಾನು ಏನು ಮಾಡಿದೆ, ಈ ವಿಡಿಯೋದಲ್ಲಿ ನಿಮಗೆ ಹೇಳಿದೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೋತ್ತರಗಳು ನಿಮ್ಮ PSTR, GPSTR, HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರ್ತವೆ. ಆದ ಕಾರಣ ನಾನು ಇವುಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ವಿಡಿಯೋ ಮುಖಾಂತರ ಹೇಳಿದೆ. ಈ ವಿಡಿಯೋದಲ್ಲಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯ ಕ್ವಶನ್ ಆ್ಯಂಡ್ ಆನ್ಸರ್ಗಳು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದೇ ರೀತಿಯ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ತರಲು ಪ್ರಯತ್ನ ಪಡುತ್ತೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.